ಎಸ್ ಡಾಕ್ಟರ್. ಇನ್ನು ಅದೇ ರೀತಿಯಾಗಿ ಇವಾಗ ಕ್ಯಾನ್ಸರ್, ಇವಾಗ ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ಅಂದ ತಕ್ಷಣ ಅವನು ಎಲ್ಲಿ ನಾನು ಸತ್ತೇ ಬಿಟ್ನಿ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತಾನೆ. ಅವನಿಗೆ ಪಾಸಿಟಿವ್ನೆಸ್ ಅನ್ನೋದೇ ಇರೋದಿಲ್ಲ. ಅದನ್ನ ನೀವು ಯಾವ ರೀತಿಯಾಗಿ ಕ್ಯೂರ್ ಮಾಡಕ್ ಹೋಗ್ತೀರಿ? ಯಾವ ರೀತಿಯಾಗಿ ಅವನಿಗೆ ಇವಾಗ ತಳದಿಂದ ಅವ್ನ ಮೇಲಕ್ಕೆ ಎತ್ತಬೇಕಾಗತ್ತೆ, ಅದನ್ನ ಯಾವ ರೀತಿಯಾಗಿ ನೀವು ಪೇಷಂಟ್ಸ್ ನ ಯಾವ ರೀತಿಯಾಗಿ ಸಂಭಾಳಿಸ್ತೀರಾ ಅಂತ ಹೇಳ್ತಾರೆ. ಕ್ಯಾನ್ಸರ್ನ ನಾವು ದೇಹದ ಕಾಯಿಲೆ ಮಾತ್ರ ಅಲ್ಲ, ಮಾನಸಿಕ ಕಾಯಿಲೆನೂ ಅಂತ ಹೇಳ್ತೀವಿ. ಸೊ ನಮ್ಮ ಮನಸ್ಸು ಎಷ್ಟು ಎಮೋಷನ್ಸ್ ಅವ್ರಿಗೆ ಬರ್ತಾ ಇರುತ್ತೆ ಅಂದರೆ, ಕ್ಯಾನ್ಸರ್ ಅಂತ ನಾವು ಹೇಳಿದ ತಕ್ಷಣ ಡಿಪ್ರೆಷನ್ನು, ಡೆನೇಯಲ್ ಅಂತೀವಿ. ಅಂದರೆ ಪೇಷಂಟ್ ನನಗಿಲ್ಲ, ಎಲ್ಲೋ ತಪ್ಪು, ನೀವು ಬೇರೆ ಯಾರ್ದೋ ನೋಡ್ಬಿಟ್ಟು ನಂದು ಹಾಕ್ಬಿಟ್ಟಿದ್ದೀರಾ ಅಂತ ಗಲಾಟೆ ಮಾಡ್ತಾರೆ ಫಸ್ಟ್. ಮತ್ತು ಕೋಪ ಮಾಡ್ಕೋತಾರೆ, ಆ್ಯಂಗರ್ ಅಂತೀವಿ ಅದನ್ನು. ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಏನಾಗ್ಬಿಡುತ್ತೋ ಮುಂದೆ, ನನ್ನ ಫ್ಯಾಮಿಲಿ ರೋಡಿಗೆ ಬೀಳ್ಬಿಡುತ್ತೆ, ಇದೆಲ್ಲ ಶುರು ಆಗುತ್ತೆ. ಸೊ ನಾವು ಅದಕ್ಕೇನು ಮಾಡ್ತೀವಿ, ಒಂದು ಅವರು ಕೂತ್ಕೊಂಡು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಕಾಯಿಲೆ ಹೆಂಗಿದೆ ಹೆಂಗಿದೆ ಹೆಂಗಿದೆ. ಕೆಲವು ಕಾಯಿಲೆಗಳು ಕ್ಯೂರ್ ಆಗೋಂಥದ್ದಿದ್ರೆ ಕ್ಯೂರ್ ಆಗುತ್ತಪ್ಪ, ಹೆದರ್ಕೋಬೇಡ, ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತೀವಿ. ಕ್ಯೂರ್ ಆಗದೇ ಇರೋವಂಥದ್ದಿದ್ರೆ ತಕ್ಷಣ ಏನು ಸಾಯಲ್ಲ, ಇನ್ನೊಂದು 5 ವರ್ಷ 6 ವರ್ಷ ಬದುಕಿಸ್ಬೋದು, ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುತ್ತೆ ಅಂತೆಲ್ಲ ಹೇಳ್ತೀವಿ. ನಾವು ಹೇಳಿದಾಗ ಅವ್ರಿಗೆ ಕೆಲವು ಸಲ ಸಾಕಾಗಲ್ಲ. ಆವಾಗ ನಾವು ಸೈಕೋ ಆಂಕಾಲಜಿಸ್ಟ್ ಅಂತ ಇರ್ತಾರೆ, ಅಂದರೆ ಸೈಕಾಲಜಿಸ್ಟ್ ಹೂ ಆರ್ ಸ್ಪೆಷಲೈಸ್ಡ್, ಮನೋತಜ್ಞರು, ಅವ್ರ ಹತ್ರ ಕಳಿಸ್ತೀವಿ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಇದು ಮಾಡ್ತೀವಿ. ಕೆಲವ್ರಿಗೆ ಡಿಪ್ರೆಷನ್ ಎಷ್ಟಿರುತ್ತೆ ಅಂದರೆ ಮಾತ್ರೆಗಳು ಕೊಟ್ಬಿಟ್ಟು ಡಿಪ್ರೆಷನ್ ಕಡಿಮೆ ಮಾಡಬೇಕಾಗುತ್ತೆ. ಕೆಲವು ನಮ್ಮ ಕ್ಯಾನ್ಸರ್ ಪೇಷಂಟ್ಗೆ ಸೂಸೈಡಲ್ ಟೆಂಡೆನ್ಸಿ ಇರುತ್ತೆ, ಅಂದರೆ ನನಗೆ ಸತ್ತೋಗ್ಬಿಡ್ತೀನಿ. ನಮ್ದು ಕೆಲವು 3-4 ಜನ ಪೇಷಂಟ್ಸು ಮಾಡ್ಕೊಂಡಿದ್ದಾರೆ ಸೂಸೈಡ್. ಒಬ್ರು ಗೊತ್ತಿರೋರು ಬಾವಿಲಿ ಬಿದ್ದುಬಿಟ್ಟು ಹೋದರು. ಇನ್ನೊಂದು ಯಾವುದೋ ಒಂದು ಹಾಸ್ಪಿಟ್ಲಿಂದ ಅವಾಗಿನ್ನೂ ಕಿಟಕಿಗೆ ಇದಾಗ್ತಿರ್ಲಿಲ್ಲ ಆ ಹಾಸ್ಪಿಟ್ಲಲ್ಲಿ, ಅಲ್ಲಿಂದ 5ನೇ ಮಾಡಿ. ಅಂದ್ರೆ ಆ ತರ ಪೇಷಂಟ್ಸ್ಗಳ್ದು ಆಕ್ಚುಲಿ ದೈಹಿಕವಾಗಿ ಬದುಕಿರ್ತಾರೆ, ಮೆಂಟಲಿ ಫುಲ್ ಅವರು ಆಕ್ಚುಲಿ ವೀಕ್ ಆಗಿ ಹೋಗಿರ್ತಾರೆ. ಅಂತ ಪೇಷಂಟ್ಸ್ ನ ನೀವು ತುಂಬಾ ನೋಡಿರ್ತೀರಾ. ಆ ತರ ನಿಮ್ಮ ಇಷ್ಟು ವರ್ಷಗಳ ಕಾಲ ಸರ್ವಿಸ್ ನಲ್ಲಿ ಡಿಫ್ರೆಂಟ್ ಆಗಿ ಇರೋ ಪೇಷಂಟ್ಸ್ ನ ನೀವು ಯಾವ ರೀತಿ ಯಾರನ್ನ ನೋಡಿದೀರಾ? ಮತ್ತೆ ಯಾರಿಗೆ ಇದಾಗುತ್ತೆ ಅಂದರೆ, ಒಂದು ತುಂಬ ಸ್ಪ್ರೆಡ್ ಆಗಿಬಿಟ್ಟು ಡಾಕ್ಟ್ರುಗಳು ನೀವು ಜಾಸ್ತಿ ದಿವಸ ಬದುಕಲ್ಲ, ಟ್ರೀಟ್ಮೆಂಟಿಂದ ಕ್ಯೂರ್ ಆಗಲ್ಲ ಅಂತ ಹೇಳಿದಾಗ, ಎಸ್ಪೆಷಲಿ ಅವ್ರು ಖರ್ಚು ಮಾಡುವಂಥ ಶಕ್ತಿ ಇಲ್ಲದೆ ಇದ್ದರೆ, ಅಥವಾ ಇದೆಲ್ಲ ನೋವು ಬೇಡ, ನನಗೆ ಇಷ್ಟು ವರ್ಷ ಬದುಕಿದ್ದೀನಿ ಸಾಕು ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋರು ಇದ್ದಾರೆ. ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಬಾರ್ದು, ನನ್ನಿಂದಾಗ ಅವ್ರಿಗೆ ತೊಂದರೆ ಆಗಬಾರ್ದು. ಯಾಕಂದರೆ ಅವರು ದುಡ್ಡುದೊಂದೇ ಕ್ವಶನ್ ಅಲ್ಲ, ಅವ್ರ ಕೆಲಸ ಬಿಟ್ಟು ಅವ್ರಿಗೆ ಇವ್ರನ್ನ ಕರ್ಕೊಂಬರ್ಬೇಕು, ಅವ್ರು ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇವೆಲ್ಲ ತೊಂದರೆ ಬೇಡ ಅವ್ರಿಗೆ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೋತಾರೆ ಕೆಲವರು. ಇನ್ನು ಕೆಲವ್ರಿಗೆ ಮೊದಲೇ ಡಿಪ್ರೆಷನ್ ಇರುತ್ತೆ ಬಿಫೋರ್ ಕ್ಯಾನ್ಸರ್. ಇದ್ರ ಜೊತೆ ಕ್ಯಾನ್ಸರ್ ಬೇರೆ ಬಂದಾಗ ಡಿಪ್ರೆಷನ್ ಜಾಸ್ತಿ ಆಗಿ ಸೂಸೈಡ್ ಮಾಡ್ಕೊಳ್ಳೋರು ಇದ್ದಾರೆ. ಬಟ್ ಆದ್ರೂ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸೂಸೈಡ್ ಮಾಡ್ಕೊಳ್ಳೋವಂಥ ಜನ ತುಂಬ ಕಮ್ಮಿ, ಒಂದು 1%ಗಿಂತನೂ ಕಡಿಮೆ ಇರ್ಬೋದು ಜನ. ಅಲ್ಲ, ನೀವು ಇಷ್ಟು ವರ್ಷಗಳ ಕಾಲ ಸರ್ವಿಸ್ ನಲ್ಲಿ ಯಾವ್ದಾದ್ರು ಡಿಫ್ರೆಂಟ್ ಕೇಸನ್ನ ನೋಡಿದೀರಾ? ಆ ಡಿಫ್ರೆಂಟ್ ಕೇಸ್ ಬಗ್ಗೆ ಹೇಳ್ಬಹುದಾ? ಯಾವ್ದಾದ್ರು ಒಂದ್ ಸ್ಟೋರಿನ? ಸೂಸೈಡ್ ಅಲ್ಲ, ಇಷ್ಟು ವರ್ಷಗಳ ಕಾಲ ಕ್ಯಾನ್ಸರ್ ಬಂದಂತಹ ತುಂಬಾ ಜನ ಕ್ಯಾನ್ಸರ್ ಪೇಷಂಟ್ಸ್ ನಿಮ್ ಹತ್ರ ಬಂದಿರ್ತಾರೆ, ಅವರ ಕಷ್ಟಗಳನ್ನ ಹೇಳ್ಕೊಂಡಿರ್ತಾರೆ. ಒಬ್ಬೊಬ್ರು ಕ್ಯೂರ್ ಆಗಿರ್ತಾರೆ, ಒಬ್ಬೊಬ್ರು ಕ್ಯೂರ್ ಆಗಿಲ್ಲ, ಸೂಸೈಡ್ ಮಾಡ್ಕೊಂಡಿರ್ತಾರೆ. ಆ ತರ ನಿಮಗೆ ಡಿಫ್ರೆಂಟ್ ಆಗಿರೋ ಕೇಸ್ ಅನ್ಸಿದ್ ಯಾವುದು? ಕೆಲವು ಪೇಷಂಟ್ಸು ನಾನು ಶುರು ಪ್ರಾಕ್ಟೀಸ್ ಮಾಡಿದಾಗ ಒಂದು ಹುಡುಗ, ಚಿಕ್ಕ ಹುಡುಗ, ಅವನಿಗೆ ಅಷ್ಟು 8 ವರ್ಷನೋ 9 ವರ್ಷನೋ ಇದ್ದಿರ್ಬೋದು. ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೀಮಿಯಾ ಅಂತ ಬಂತು, ಬ್ಲಡ್ ಕ್ಯಾನ್ಸರ್. ಅವನ್ನ ನಾನು ಟ್ರೀಟ್ ಮಾಡಿ ಅವನು ಕ್ಯೂರ್ ಆಗಿ ಅವನು ಮದುವೆನೂ ಮಾಡಿಕೊಂಡು, ಅವನು ಇನ್ವಿಟೇಷನ್ ನನಗೆ ಕಳಿಸಿದ್ದ ಮದುವೆ ಮಾಡಿಕೊಂಡು ಮಕ್ಕಳಾಗಿ ಇದ್ದಾನೆ. ಈ ಥರದ್ದು ನೋಡಿದಾಗ ನಮಗೊಂದು ಸ್ವಲ್ಪ ಸಂತೋಷ ಆಗುತ್ತೆ, ದಟ್ ನಾವು ಅಷ್ಟು ಕ್ಯೂರ್ ಮಾಡಿದ್ದೀವಿ, ಅವ್ನು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಅದೇ ಥರ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟು ಇದೇ ಥರ ಲ್ಯುಕೀಮಿಯಾ ಬಂದು ಮಾಡಿ ಕ್ಯೂರ್ ಆಗಿದ್ದಾರೆ. ಮತ್ತು ಓವೇರಿಯನ್ ಜರ್ಮ್ ಸೆಲ್ ಟ್ಯೂಮರ್ ಅಂತ ಚಿಕ್ಕ ಮಕ್ಕಳಲ್ಲಿ ಬರುತ್ತೆ. ಒಂದು ಹುಡುಗಿ, ಆ ಹುಡುಗಿ ಈಗ ಮದುವೆ ಆಗಿ ಮಕ್ಕಳನ್ನ ಕರ್ಕೊಂಬಂದು ನಮ್ಮ ಮೀಟ್ ಮಾಡಿಸಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ನಮ್ಮ ಮಕ್ಕಳಲ್ಲಿ ಏನಾದ್ರು ಕ್ಯಾನ್ಸರ್ ಬರೋ ಚಾನ್ಸ್ ಇದೆ ಅಂತ ಕೇಳಕ್ಕೆ ಬರ್ತಾಳೆ. ಸೊ ಈ ಥರದ್ದೆಲ್ಲ ಸುಮಾರಾಗಿ ಆಗಿದೆ. ಅದೇ ಥರ ನಮ್ಮದು ಫೇಲ್ಯೂರು ಆಗಿದೆ ಕೆಲವು. ಒಂದು ಪೇಷಂಟು, ಅವ್ರಿಗೆ ಸ್ಟೊಮಕ್ ಕ್ಯಾನ್ಸರ್ ಏನೋ ಇತ್ತು, ತುಂಬ ಪೇಯ್ನ್ ಇತ್ತು. ನಾವೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಪೇಯ್ನ್ ಎಲ್ಲ ಕಡಿಮೆ ಮಾಡಿದ್ವಿ, ಬಟ್ ಪೂರ್ತಿ ಪೇಯ್ನ್ ಹೋಗಲಿಲ್ಲ ಆ್ಯಂಡ್ ಬಾಡಿಯೆಲ್ಲ ಸ್ಪ್ರೆಡ್ ಆಗಿತ್ತು. ಸೊ ನಾವು ಅವ್ರಿಗೆ ಎಷ್ಟೇ ಸೈಕೋಥೆರಪಿ ಕೊಟ್ಟರು ಅವರು ಒಪ್ಪಲಿಲ್ಲ. ಸೊ ಅವರು ಹೋಗಿ ಬಾವಿಲಿ ಬಿದ್ದುಬಿಟ್ಟು ಸೂಸೈಡ್ ಮಾಡಿಕೊಂಡ್ರು. ಈ ಥರ ನಮ್ಮ ಫೇಲ್ಯೂರು ಕೆಲವು ಆಗ್ತವೆ. ಇನ್ನು ಕೆಲವು ಸಲ ನಾವು ಟ್ರೀಟ್ಮೆಂಟ್ ಮಾಡಿದ್ರೂ ಅರ್ಲಿ ಕ್ಯಾನ್ಸರ್, ನನಗೆ ಜ್ಞಾಪಕ ಇದೆ, ಕೆಲವು ಲಂಗ್ ಕ್ಯಾನ್ಸರ್, ಒಂದು ಅರ್ಲಿ ಕ್ಯಾನ್ಸರು
ನಾವು ಚೆನ್ನಾಗಿ ಟ್ರೀಟ್ ಮಾಡಿದ್ವಿ, ಸರ್ಜರಿ ಮಾಡಿದ್ವಿ, ರೇಡಿಯೋಥೆರಪಿ, ಕೀಮೊಥೆರಪಿ ಎಲ್ಲ. ಬಟ್ ಒಂದು 5 ವರ್ಷದಲ್ಲಿ ಕ್ಯಾನ್ಸರ್ ವಾಪಸ್ ಬಂದು ಒಂದೆರಡು ವರ್ಷ 2 ವರ್ಷಕ್ಕೆ ಅವರು ತೀರ್ಕೊಂಡ್ಬಿಟ್ರು. ಸೊ ಈ ಥರ ಫೇಲ್ಯೂರ್ಸು ಆಗುತ್ತೆ, ಸಕ್ಸಸ್ಸು ಆಗುತ್ತೆ. ಎಸ್ ಡಾಕ್ಟರ್. ಇನ್ನು ಅದೇ ರೀತಿಯಾಗಿ ಒಂದು ಪರ್ಸನ್ಗೆ ಇವಾಗ ನನಗೆ ಕೂಡ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾನು ಹೋಗಿ ಡಾಕ್ಟರ್ ಕಡೆ ಸಜೆಸ್ಟ್ ಕೇಳ್ತೀನಿ. ಡಾಕ್ಟರ್ಸ್ ನಂಗೆ ಭಯ ಆಗ್ತಾ ಇದೆ, ಏನ್ ಮಾಡೋದು ಡಾಕ್ಟರ್ಸ್ ಅಂತ ಈ ತರ ಕೇಳಿದಾಗ ಅವ್ರನ್ನ ನೀವು ಮನೆಯಲ್ಲೇ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನಗಳ ಕಾಲ ಉಳಿಸ್ಕೊಳ್ತೀರಾ, ಅದೇ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡ್ತಾ ಹೋಗ್ತೀರಾ ಆ ಪೇಷಂಟ್ಸ್ಗೆ? ಇವಾಗ ನಾನೇನಾದ್ರೂ ಫುಲ್ ಡಿಪ್ರೆಷನ್ಗೆ ಹೋಗಿ ನಾನು ಫುಲ್ ಎಲ್ಲ ಇವಾಗ ಯಾವ ರೀತಿಯಾಗಿ ಫಿಸಿಕಲಿ ಮೆಂಟಲಿ ನಂಗೆ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿರ್ತೀನಿ, ಅಂತ ಪೇಷಂಟ್ಸ್ಗೆ ನೀವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟರ್? ಒಂದು ಫಸ್ಟ್ ಡಯಾಗ್ನೋಸ್ ಮಾಡಿಬಿಡ್ತೀವಿ, ಸ್ಟೇಜ್ ಮಾಡ್ತೀವಿ, ಆ್ಯಂಡ್ ಸ್ಟೇಜ್ ಮೇಲೆ ಅವ್ರಿಗೆ ಹೇಳ್ತೀವಿ ಚಾನ್ಸಸ್ ಆಫ್ ಕ್ಯೂರ್. ಅದನ್ನ ಮನೆಯವ್ರಿಗೆ ಹೇಳ್ತೀವಿ, ಪೇಷಂಟ್ಗೆ ಅಷ್ಟೊಂದು ಕೊಡಲ್ಲ ಫುಲ್ ಇನ್ಫಾರ್ಮೇಷನ್, ಮನೆಯವ್ರಿಗೆಲ್ಲ ಎಲ್ಲ ಹೇಳಿರ್ತೀವಿ. ಅದಾದಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಟೈಮಲ್ಲಿ ಮಾತ್ರ ಅಡ್ಮಿಟ್ ಮಾಡ್ತೀವಿ. ಈಗ ನಾವು ಕೀಮೊಥೆರಪಿನ ಸೈಕ್ಲಿಕಲ್ಲಿ ಕೊಡೋದು, ಅಂದರೆ ಒಂದು ಸರಿ ಕೊಟ್ಟರೆ 3 ವಾರ ಆದಮೇಲೆ ಕೊಡ್ತೀವಿ, ಮತ್ತೆ 3 ಆ 3 ವಾರ ಅವ್ರು ಮನೇಲೇ ಇರ್ತಾರೆ. ಇಲ್ಲಿ 1 or 2 days ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀವಿ. ಮಧ್ಯದಲ್ಲಿ ಕೆಲವ್ರಿಗೆ ತೊಂದರೆ ಆಗುತ್ತೆ ನಮ್ಮ ಟ್ರೀಟ್ಮೆಂಟಿಂದ, ಅವ್ರನ್ನ ಆ ಟೈಮಲ್ಲಿ 1-2 ದಿವಸ ಮತ್ತೆ ಅಡ್ಮಿಟ್ ಮಾಡ್ತೀವಿ. ಅದರ್ವೈಸ್ ಈ ಟ್ರೀಟ್ಮೆಂಟ್ ಕೊಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀವಿ. ಪೂರ್ತಿಯಾಗಿ ಹಾಸ್ಪಿಟಲಲ್ಲೇ ಇಟ್ಕೊಳ್ಳೋದ. ಆ ಥರ ಇಟ್ಕೊಳ್ಳೋದು ನಾವು ಯಾವಾಗ ಮಾಡ್ತೀವಿ ಅಂದರೆ, ತುಂಬ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, ಮನೇಲಿ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಅವ್ರಿಗೆ ನಡೆಯೋಕ್ಕಾಗ್ತಿಲ್ಲ, ಇದು ಮಾಡೋಕ್ಕಾಗ್ತಿಲ್ಲ, ಅವ್ರನ್ನ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಅಂದ್ಬಿಟ್ಟು ಹಾಸ್ಪಿಟಲ್ ಇಟ್ಕೊಂಡು ಸಾಯೋ ತನಕ ಅಲ್ಲೇ ನೋಡ್ಕೋತೀವಿ. ಇದನ್ನು ಪ್ಯಾಲಿಯೇಟಿವ್ ಕೇರ್ ಅಂತೀವಿ. ಈ ಥರದ್ದು ಮಾಡ್ತೀವಿ. ಅದರ್ವೈಸ್ ಸ್ಟೇಜ್ 2 ಕ್ಯಾನ್ಸರ್, ಸ್ಟೇಜ್ 3 ಕ್ಯಾನ್ಸರ್ ಎಲ್ಲ ಮನೇಲೇ ಇರ್ತಾರೆ, ಆವಾಗ ಹೋಗಿ ಬರ್ತಾರೆ, ಟ್ರೀಟ್ಮೆಂಟ್ ತೊಗೋತಾರೆ, ಹೋಗ್ತಾರೆ. ಯೂಶ್ವಲಿ ನಾವು ಸರ್ಜರಿ ಮಾಡಿದ್ರೆ 1 ತಿಂಗಳು, ಆಮೇಲೆ ರೇಡಿಯೋಥೆರಪಿ ಒಂದು 4ರಿಂದ 6 ವಾರ, ಆಮೇಲೆ ಕೀಮೊಥೆರಪಿ ಒಂದು 6 ತಿಂಗಳು. ಸುಮಾರು ಒಂದು 8-9 ತಿಂಗಳೊಳಗೆ ಟ್ರೀಟ್ಮೆಂಟ್ ಮುಗಿಯುತ್ತೆ. ಕ್ಯೂರ್ ಆದವರು ಆ 9 ತಿಂಗಳ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಆಗ್ತಾರೆ. ಕ್ಯೂರ್ ಆಗದೇ ಇರೋರು ಚೆನ್ನಾಗಿರ್ತಾರೆ, ಆ ಟೈಮಲ್ಲಿ 2 ವರ್ಷ 3 ವರ್ಷ ಆದಮೇಲೆ ಮತ್ತೆ ವಾಪಸ್ ಬರುತ್ತೆ. ಆವಾಗ ಮತ್ತೆ ಬರ್ತಾರೆ, ಆವಾಗ ಮತ್ತೆ ಟ್ರೀಟ್ಮೆಂಟ್ ಕೊಡ್ತೀವಿ ಬೇರೆ ಥರ. ಈ ಥರ ನಡ್ಕೊಂಡು ಹೋಗುತ್ತೆ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ಒಂದು ಎಕ್ಸಾಂಪಲ್, ನಮ್ಮೂರಲ್ಲೇನೆ ಎಷ್ಟೋ ಜನ ಕೂಡ ಸಿಗರೇಟು, ಬೀಡಿ, ಡ್ರಿಂಕ್ಸು ಎಲ್ಲ ಮಾಡ್ತಾ ಇರ್ತಾರೆ. ಅವರಿಗೆ ಕ್ಯಾನ್ಸರೇ ಬರೋದಿಲ್ಲ ಆಯ್ತಾ. ಅವ್ರು 70 ವರ್ಷಗಳ ತನಕ 80 ವರ್ಷಗಳ ತನಕ ಬದುಕಿರೋ ಉದಾಹರಣೆಗಳು ಇದಾವೆ. ಇವಾಗ ಏನು ಕೂಡ ಡ್ರಿಂಕ್ಸ್ ಮಾಡದೇ ಇರುವಂತಹ ಹುಡುಗ ಆಗಿರ್ಲಿ, ಇವಾಗ ಡ್ರಿಂಕ್ಸು ಮಾಡಲ್ಲ, ಸಿಗರೇಟು ಸೇದಲ್ಲ, ಆಮೇಲೆ ತಂಬಾಕು ತಿನ್ನಲ್ಲ, ಅಂತ ಹುಡುಗರಿಗೆ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಕಾರಣ ಏನ್ ಡಾಕ್ಟರ್? ಈಗ ಕ್ಯಾನ್ಸರು ಟೊಬ್ಯಾಕೋ ಯೂಸ್ ಮಾಡಿದಾಗ, ತಂಬಾಕು ಯೂಸ್ ಮಾಡಿದಾಗ, ಸ್ಮೋಕಿಂಗ್ ಆಗಲಿ, ಚೂಯಿಂಗ್ ಆಗಲಿ, ಸುಮಾರು ಅದರಲ್ಲಿ ಫ್ಯಾಕ್ಟರ್ಸ್ ಇದೆ. ಯಾತಕ್ಕೆ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ ಅಂತ. ಹೆವಿ ಸ್ಮೋಕರ್ಸ್ ನಾವು ತೊಗೊಂಡ್ರೆ, ಹೆವಿ ಸ್ಮೋಕರ್ಸ್ ಅಂದರೆ ನಮ್ಮ ಡೆಫಿನೇಷನು 20 ಸಿಗರೇಟ್ಗಿಂತ ಜಾಸ್ತಿ ಇದು ಸೇದೋದು ಮೋರ್ ದ್ಯಾನ್ 10 years ಅಂತ ಲೆಕ್ಕ. 20 ಸಿಗರೇಟ್ ಪರ್ ಡೇ ಫಾರ್ ಮೋರ್ ದ್ಯಾನ್ 10 years, ದಟ್ ಈಸ್ ಹೆವಿ ಸ್ಮೋಕರ್ಸ್ ಕ್ಯಾಟಗರಿ. ಹೆವಿ ಸ್ಮೋಕರ್ಸಲ್ಲೇ ಓನ್ಲಿ ಅಬೌಟ್ 10-20% ಆಫ್ ದೆಮ್ ವಿಲ್ ಗೆಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್. ಓಕೆ, ಉಳಿದವ್ರಲ್ಲಿ ಬರಲ್ಲ. ಇದಕ್ಕೆ ರಿಸರ್ಚ್ ನಡೆದಿದೆ ಯಾತಕ್ಕೆ ಅಂತ. ಕೆಲವರು ಆ ಸಿಗರೇಟ್ ಕೆಮಿಕಲ್ಸ್ ಏನು ಬರುತ್ತೋ ದೇಹದಲ್ಲಿ, ಅದನ್ನು ಡಿಟಾಕ್ಸಿಫೈ ಮಾಡಿ ಅದನ್ನ ಹೊರಗಡೆ ಎಸೆಯುವಂಥ ಎನ್ಸೈಮ್ಸು ಬಾಡಿನಲ್ಲಿ ಚೆನ್ನಾಗಿರುತ್ತೆ ಕೆಲವರು. ಸೊ ಅವ್ರಿಗೆ ಕ್ಯಾನ್ಸರ್ ಬರೋಲ್ಲ. ಇನ್ನು ಕೆಲವ್ರಿಗೆ ಅದನ್ನು ಡಿಟಾಕ್ಸಿಫೈ ಮಾಡುವಂಥ ಎನ್ಸೈಮ್ಸು, ಜೆನೆಟಿಕ್ ಫ್ಯಾಕ್ಟರ್ಸ್, ಆ ಎನ್ಸೈಮ್ಸ್ ಕಡಿಮೆ ಇರುತ್ತೆ, ಅವ್ರಿಗೆ ಕ್ಯಾನ್ಸರ್ ಬರುತ್ತೆ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು, ನೀವು ಸಿಗರೇಟ್ ಸೇದೋರು ನೋಡಿರ್ಬೋದು, ಕೆಲವರು ತುಂಬ ಡೀಪಾಗಿ ಸಿಗರೇಟ್ ಸೇರ್ತಾರೆ, ಪ್ಲಸ್ ಆ ತುದಿ, ಆ ಸಣ್ಣ ತುಂಡು ಸಿಗೋ ತನಕ ಸೇರ್ತಾನೆ ಇರ್ತಾರೆ. ಅವ್ರಿಗೂ ನಮ್ಮ ಕೆಲವು ಸ್ನೇಹಿತರಿದ್ದಾರೆ, ಉಫ್ ಅಂತ 3 ಸರಿ ಸೇರ್ತಾರೆ, ಎಸಿತಾರೆ ಅದನ್ನ. ಅವ್ರಿಗೂ ವ್ಯತ್ಯಾಸ ಇದೆ. ಅವರಲ್ಲಿ ಸಿಕ್ಕಾಪಟ್ಟೆ ಒಳಗಡೆ ಹೋಗಿರುತ್ತೆ ಹೊಗೆ, ಇವರೆಲ್ಲ ಅಷ್ಟು ಹೋಗಿರಲ್ಲ. ಇದು ಒಂದು ಕಾರಣ. ಮೂರನೇದು, ಕೆಲವರು ಏನು ಮಾಡ್ತಾರೆ, ಕುಡಿತಾರೆ, ಸ್ಮೋಕ್ ಮಾಡ್ತಾರೆ. ಆವಾಗ ಅವರಲ್ಲಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆ 10ರಷ್ಟು 20ರಷ್ಟು ಜಾಸ್ತಿ, 20 times ಜಾಸ್ತಿ ಕ್ಯಾನ್ಸರ್ ಬರುತ್ತೆ. ಈಗ ಏನೂ ಮಾಡದೇ ಇರೋರಿಗೆ ಯಾಕೆ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋದು ಇನ್ನೊಂದು ಪ್ರಶ್ನೆ. ಇದು ನಾವು ನ್ಯೂ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ. ಏರ್ ಪೊಲ್ಯೂಷನ್. ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಏರ್ ಪೊಲ್ಯೂಷನ್ ಅನ್ನೋದು ಇರಲೇ ಇಲ್ಲ. ಒಂದು ರೋಡಲ್ಲಿ ಒಂದು ಕಾರ್ ಏನೋ ಇದ್ದರೆ ಜಾಸ್ತಿ. ಈಗ ನಮ್ಮ ಮನೆ ರೋಡಲ್ಲಿ ಒಂದೊಂದು ಮನೆಯಲ್ಲಿ 5-5 ಕಾರು. ಸೊ
ತುಂಬ ವೆಹಿಕಲ್ ಫ್ಯೂಮ್ಸು, ಇಂಡಸ್ಟ್ರಿಯಲ್ ಫ್ಯೂಮ್ಸು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು, ಸಿಕ್ಕಾಪಟ್ಟೆ ಏರ್ ಪೊಲ್ಯೂಷನ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಡೆಲ್ಲಿನಲ್ಲಿ ಇಫ್ ಯು ಸ್ಟೇ ಫಾರ್ 1 day ಇನ್ ಡೆಲ್ಲಿ, ಇಟ್ ಈಸ್ ಲೈಕ್ ಸ್ಮೋಕಿಂಗ್ ಅಟ್ಲೀಸ್ಟ್ 10 cigarettes per day. ಅಷ್ಟು ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿವೆ. ಎರಡನೇದಾಗಿ, ನೀರನ್ನು ಪೊಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಗ್ರೌಂಡ್ ವಾಟರ್ ಈಸ್ ಪೊಲ್ಯೂಟೆಡ್ ಬಿಕಾಸ್ ಇಂಡಸ್ಟ್ರೀಸ್ ಎಲ್ಲ ಅದರೊಳಗೆ ಡಿಟಾಕ್ಸಿಫೈ ಮಾಡದೆ ಬಿಡ್ತಾ ಇದೆ ಒಳಗಡೆ. ನಮ್ಮ ಫುಡ್ಡು ಪಾಯ್ಸನಸ್ ಆಗಿಬಿಟ್ಟಿದೆ. ಈಗ ಚಿಕ್ಕ ಮಕ್ಕಳು ಕೂಡ ಅದನ್ನು ತಿಂದು ಅವ್ರಿಗೆ ಕ್ಯಾನ್ಸರ್ ಬರ್ಬೋದು. ನೀವೇನು ಮಾಡದೇ ಇದ್ರೂ, ಸ್ಮೋಕ್ ಮಾಡಿಲ್ಲ, ಆಲ್ಕೋಹಾಲ್ ತೊಗೊಳ್ಳೋದು, ದಪ್ಪ ಇಲ್ಲ, ಆದ್ರೂ ಬರುತ್ತೆ. ನಾವು ಕೆಲವು ಹಳ್ಳಿ ಹೆಂಗಸರು ನೋಡ್ತೀವಿ, ಸಣ್ಣಕ್ಕಿರ್ತಾರೆ, ಎಲ್ಲ ಒಂದು 10 ಮಕ್ಕಳಾಗಿರುತ್ತೆ ಅವ್ರಿಗೆ, ಎದೆ ಹಾಲು ಎಲ್ಲರಿಗೂ ಕುಡಿಸಿರ್ತಾರೆ. ಓಕೆ, ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಲೇಬಾರ್ದು. ಓಕೆ, ನಾವು ಹಳ್ಳಿಯಿಂದ ನೂರಾರು ಜನ ಹೆಂಗಸರನ್ನ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರೋರು ನೋಡಿದ್ದೀವಿ. ಯಾತಕ್ಕೆ ಅಂತ ನಾವು ಕ್ವಶನ್ ಮಾಡಿ ರಿಸರ್ಚ್ ಮಾಡಿದಾಗ, ವಿ ಥಿಂಕ್ ದ್ಯಾಟ್ ಪೆಸ್ಟಿಸೈಡ್ಸ್ ಅವ್ರು ಯೂಸ್ ಮಾಡ್ತಾರಲ್ಲ, ಅದು ಅವ್ರ ದೇಹದಲ್ಲಿ ಹೋಗಿ ಆ ಫ್ಯಾಟ್ ಎಲ್ಲೆಲ್ಲಿದೆಯೋ ಅಲ್ಲಿ ಸಿಕ್ಕಾಕ್ಕೊಂಡು ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ ಅಂತ ಯಾಕೆ ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ಆ ರಿಸರ್ಚ್ ಈಗ ಮಾಡ್ತಾಯಿದ್ದೀವಿ ಯಾತಕ್ಕೆ ಆ ಥರ ಬರ್ತಾ ಇದೆ. ಸೊ ಮುಂಚೆ ನಾವು ಏನೇನು ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್ಸ್ ಅಂತೀವೋ ಅದು ಇಂಪಾರ್ಟೆಂಟು, ಬಟ್ ಅದು ಇಲ್ಲದೆ ಇರೋದು ಇಂಪಾರ್ಟೆಂಟ್ ಆಗ್ತಾಯಿದೆ. ಮುಂಚೆ ನಾವು ಡಯಾಬಿಟಿಸ್ ಇಷ್ಟೊಂದು ಅನ್ಕಂಟ್ರೋಲ್ ಡಯಾಬಿಟಿಸ್ಗಳು ನೋಡ್ತಿರಲಿಲ್ಲ. ಈಗ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಕ್ಯಾನ್ಸರ್ ಜಾಸ್ತಿ ಅಂತ ಗೊತ್ತಾಗಿದೆ. ಡಯಾಬಿಟಿಸು ಈಸ್ ಆಲ್ಸೋ ಎ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಬ್ಲಮ್. ಆ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಆದರೆ ಇದು ಕಂಟ್ರೋಲ್ ಆಗುತ್ತೆ. ಮುಂಚೆ ದಪ್ಪಕ್ಕಿದ್ರೆ ಏನು ತೊಂದರೆ ಇಲ್ಲ ಅಂತ ದಪ್ಪಕ್ಕಿದ್ದಾರೆ ಅಷ್ಟೇ, ಈಗ ದಪ್ಪಕ್ಕಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಗಿದೆ. ಸೊ ದೀಸ್ ಆರ್ ಆಲ್ ನ್ಯೂ ಕಾರ್ಸಿನೋಜನ್ಸ್. ತಂಬಾಕು ಅದೆಲ್ಲ ಹಳೆಯದು, ಇದು ಹೊಸದು. ಸೊ ದಿಸ್ ಇಸ್ ದ ರೀಸನ್. ಎಸ್ ಡಾಕ್ಟರ್, ಇನ್ ಕೊನೆಯದಾಗಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಏನ್ ಹೇಳ್ತೀರಾ? ಯಾವ ರೀತಿಯಾಗಿ ಎಚ್ಚರಿಕೆಯ ಮಾತುಗಳನ್ನ ಕೊಡ್ತೀರಾ? ಕ್ಯಾನ್ಸರ್ ಟ್ರೀಟ್ಮೆಂಟು ತುಂಬ ಖರ್ಚಿನ ಕಾಯಿಲೆ ಮತ್ತು ಅನ್ಸರ್ಟನ್. ಈಗ ನಿಮ್ಗೆ ಕ್ಯಾನ್ಸರ್ ಬಂದಮೇಲೆ ನಿಮಗೆ ಕ್ಯೂರ್ ಆಗುತ್ತೋ ಅಲ್ವೋ ಅನ್ನೋದು ಗ್ಯಾರಂಟಿಯಾಗಿ ಹೇಳೋಕ್ಕಾಗಲ್ಲ. ಅದರಿಂದಾಗಿ ಕ್ಯಾನ್ಸರ್ನ ತಡೆಗಟ್ಟುವಂಥದ್ದು ಭಾಳ ಇಂಪಾರ್ಟೆಂಟು. ಓಕೆ, ದಟ್ ಈಸ್ ದ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ವೇ. ಸೊ ನಿಮಗೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅನಿಸಿದ್ರು ವರ್ಷ ಡಾಕ್ಟರ್ ಹತ್ರ ಹೋಗಿ ಸ್ಕ್ರೀನಿಂಗ್ ಮಾಡಿಸ್ಕೊಂಡು, ಸ್ಕ್ಯಾನ್ ಮಾಡಿಸ್ಕೊಂಡು ಅದನ್ನು ತಡೆಗಟ್ಟೋದು ಮಾಡಿ. ಎರಡನೇದಾಗಿ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಳ್ಳಿ. ಸ್ಮೋಕ್ ಮಾಡಬೇಡಿ, ಆಲ್ಕೋಹಾಲು, ಒಬಿಸಿಟಿ, ದಪ್ಪ ಆಗಬೇಡಿ, ಇವೆಲ್ಲನೂ. ಮೂರನೇದಾಗಿ, ಒಂದು ವೇಳೆ ನಿಮಗೆ ಇದೆಲ್ಲ ಆದ್ರೂ ಕೆಲವರು ಕ್ಯಾನ್ಸರ್ ಬಂದೇ ಬರುತ್ತೆ. ಕ್ಯಾನ್ಸರ್ ಬಂದರೂ ಹೆದರ್ಕೋಬೇಡಿ. ಒಳ್ಳೆ ಡಾಕ್ಟ್ರ್ ಹತ್ರ, ಆಂಕಾಲಜಿಸ್ಟ್ ಹತ್ರ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿ. 10 ವರ್ಷಕ್ಕೆ ಮುಂಚೆ ನಾವು ಹೇಗಿತ್ತು ಕ್ಯಾನ್ಸರ್ದು ಪ್ರೋಗ್ನೋಸಿಸ್, ಈಗ ಇಂಪ್ರೂವ್ ಆಗಿದೆ. ಸುಮಾರು ಜನ ಕ್ಯೂರ್ ಆಗ್ತಾರೆ. ಕ್ಯೂರ್ ಆಗದೇ ಇದ್ರೂ ಸುಮಾರು ವರ್ಷಗಳು ಬದುಕುವಂಥ ಸಾಧ್ಯತೆಗಳು ಭಾಳ ಇದೆ ಈಗ. ಮತ್ತು ತುಂಬ ಲೇಟ್ ಸ್ಟೇಜ್ ಬಂದಾಗಲೂ ಕೂಡ ನಿಮಗೆ ನೋವು ಇಲ್ಲದೆ ಇರೋ ಥರ ಮಾಡಿ, ನೀವೆಷ್ಟು ದಿನ ಬದುಕ್ತಿರೋ ಅಷ್ಟು ದಿನ ನೋವು ಇಲ್ಲದೆ ಬದುಕುವಂಥ ಟ್ರೀಟ್ಮೆಂಟ್ಗಳು ಈಗ ಇವೆ. ಸೊ ಇದಿಷ್ಟು ನನ್ನ. ಡಾಕ್ಟರ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.